ಬಾಹ್ಯ ಕುಂಭಕಂ ಅಂದರೆ ಉಸಿರು ತಗೊಂಡು ಉಸಿರು ಪೂರ್ತಿ ತಗೊಂಡಿದ್ದೀರಾ, ಆಮೇಲೆ ಪೂರ್ತಿ ಬಿಡಿ. ಇವಾಗ ಪೂರ್ತಿ ಬಿಟ್ಟಿದ್ದೀರಾ, ಇವಾಗ ತಗೋಬಾರ್ದು. 1 2 3 4 5 ಇವಾಗ ಬೇಕಿದ್ರೆ ತಗೊಳ್ಳಿ. ತಗೊಂಡಿದ್ದೀರಾ, ಬಿಟ್ಟಿದ್ದೀರಾ. ಇವಾಗ ಬಿಟ್ಟ ಮೇಲೆ ಒಂದು 5 ಕೌಂಟ್ ಇರಲಿ. 1 2 3 4 5 ಏನೇ ಒಳಗಡೆ ಆ ವಾಯು ಇಲ್ಲ, ಆ ಒಳಗಡೆ ಈ ಉಸಿರು ಇಲ್ಲ ಅಂತ ಅರ್ಥ. ಯಾವಾಗ ಒಳಗಡೆ ಉಸಿರು ಇಲ್ವೋ ಆವಾಗ ಲಾಟ್ ಆಫ್ ರಿಯಾಕ್ಷನ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ದಿ ಬಾಡಿ. ಯಾವಾಗ ಉಸಿರು ಇಲ್ವೋ ಒಳಗಡೆ ಆ ರಿಯಾಕ್ಷನ್ ಅಂದರೆ ಏನು? ಆ ರಿಯಾಕ್ಷನ್ ಅಂದರೆ ನೀವು ಅಂತರ್ಮುಖವಾಗಿ ನೋಡ್ಕೋಬೋದು. ಆವಾಗ ಉಸಿರಿಲ್ಲ ಅಂದರೆ ಏನು, ವಾಟ್ ಈಸ್ ದಿ ಕಂಡೀಷನ್ ಆಫ್ ದಿ ಬಾಡಿ. ಅದು ಬಾಹ್ಯ ಕುಂಭಕಂ, ಅಂತರ್ಕುಂಭಕಂ. ಈ ಎರಡು ಕರೆಕ್ಟಾಗಿ ನೀವು ತಿಳ್ಕೊಂಡು ಮಾಡಿದರೆ ಅದ್ಭುತವಾಗಿ ರಿಸಲ್ಟ್ ಸಿಕ್ಕುತ್ತೆ ನಿಮಗೆ. ಒಳಗಡೆ ಎಲ್ಲ ಸೆಲ್ಗೆ ಕ್ಲೀನ್ ಆಗುತ್ತೆ. ಸೆಲ್ನಲ್ಲಿ ಏನಿದೆ, ನಮ್ಮ ಅಣು ಇಲ್ಲೆಲ್ಲ ಏನಿದೆ ಅಂದರೆ ಸೆಲ್ಗಳಲ್ಲಿ ಅವೆಲ್ಲ ಅದರಲ್ಲಿ ಕ್ಲೇಶಗಳಿವೆ. ಆ ಕ್ಲೇಶಗಳು ಏನು? ಆ ಕ್ಲೇಶಗಳು ಈ ಸೆಲ್ಗಳಲ್ಲಿ ಇರೋನಲ್ಲಿ ಕ್ಲೇಶಗಳು ಏನು? ಜಾಸ್ತಿ ಉಪ್ಪು, ಜಾಸ್ತಿ ಎಣ್ಣೆ, ಜಾಸ್ತಿ ಈ ಶುಗರ್ ಐಟಮ್ ಆಗಲಿ, ಇದೆಲ್ಲ ಹೋಗಿ ಆ ಕಣಗಳಲ್ಲಿ ಸೇರ್ಕೊಂಡ್ಬಿಟ್ಟುತ್ತೆ. ಯಾವಾಗ ಇದು ಕಣಗಳಲ್ಲಿ ಸೇರ್ಕೊಂಡ್ಬಿಟ್ರೆ ಅದು ಬ್ಲಾಕ್ ಆಗಿಬಿಡುತ್ತೆ. ಯಾವಾಗ ಅದು ಬ್ಲಾಕ್ ಆದರೆ ನೋವುಗಳು ಬರುತ್ತೆ. ನಾವು ತಗೊಳ್ಳೋ ಉಸಿರು ಪ್ರತಿಯೊಂದು ಸೆಲ್ಗೆ ತಲುಪಬೇಕಲ್ವ. ತಲುಪಿ ಏನು ಮಾಡುತ್ತೆ? ಈ ಉಸಿರು ಹೋಗಿ ಈ ಆಕ್ಸಿಜನ್ನು ಆಗಿ ಈ ಪ್ರಾಣವಾಯು ಹೋಗಿ ಏನು ಮಾಡುತ್ತೆ ಅಂದರೆ ಅಲ್ಲಿ ಕ್ಲೀನ್ ಮಾಡುತ್ತೆ. ಅದೇ ಆಗ್ತಾ ಇರೋದಿಲ್ಲ. ಅಂದರೆ ನಿಮ್ಮ ಬ್ಲಡ್ ಕ್ಲೀನಿಂಗ್ ಅಪ್ ಆಗುತ್ತೆ, ನಿಮ್ಮ ಸೆಲ್ಗಳು ಕ್ಲೀನಿಂಗ್ ಆಗುತ್ತೆ, ಅದ್ರ ಜೊತೆಯಲ್ಲಿ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಹೆಂಗೆ ಪ್ರಾಣಾಯಾಮದಲ್ಲಿ ಆರೋಗ್ಯ ಹೆಂಗೆ ಚೆನ್ನಾಗಿರುತ್ತೆ, ಇದೇ ರೀಸನ್. ವಿಲ್ ಗೋ ಸೆಲ್ ಲೆವೆಲ್. ಕಣಗಳು ಈಚ್ ಆ್ಯಂಡ್ ಎವ್ರಿ ಕಣ ಇದಲ್ವಾ, ಆ ಕಣನಲ್ಲಿ ಅದು ಆಟೋಮಿಕ್ ಲೆವೆಲಲ್ಲಿರುತ್ತೆ. ಅಲ್ಲಿ ಹೋಗಿ ಇದೆಲ್ಲ ಈ ನಾವು ತಗೊಳ್ಳೋ ಫುಡ್ಡು, ಆಹಾರ ವಿಹಾರ ನಾವು ಮಾಡ್ತೀವಲ್ಲ, ಅದು ಹೋಗಿ ಅದು ಕೆಡಿಸುತ್ತೆ. ಬಾಡಿನ ಕೆಡಿಸೋ ರೀತಿನೇ ಅಲ್ಲಿ. ಯಾಕೆ ಕ್ಯಾನ್ಸರ್ ಬರುತ್ತೆ ಅಂದರೆ ಆ ಕಣಗಳು ಕೆಟ್ಟಿವೆ. ಭಾಳ ಆ ಒಳಗಡೆ ಇರೋ ಕಣಗಳಿದಲ್ವಾ, ದೇ ಸ್ಪಾಯಿಲ್ಡ್. ಒನ್ಸ್ ದೇ ಸ್ಪಾಯಿಲ್ಡ್, ದೆನ್ ಸ್ಲೋಲಿ ದಟ್ ವಿಲ್ ಬಿ ಕನ್ವರ್ಟೆಡ್ ಟು ಸಮ್ ಅದರ್ ಡಿಸೀಸಸ್. ಅದನ್ನೇ ಕ್ಲಿಯರ್ ಮಾಡಬೇಕು. ಉಸಿರಿಂದಾನೇ ಎಲ್ಲ ಆಗಬೇಕ್ರಿ ಅದು. ಇವಾಗ ನಿಮಗೆ ಅಂತರ್ಕುಂಭಕಂ ಅಂದರೆ ಏನು, ಬಾಹ್ಯ ಕುಂಭಕಂ ಅಂದರೆ ಏನು, ಉಸಿರು ಹೆಂಗೆ ತಗೋಬೇಕು, ಆಮೇಲೆ ಹೆಂಗೆ ಬಿಡಬೇಕು ಅಂತ ಹೇಳಿದ್ದೀನಿ ವೆರಿ ಕ್ಲಿಯರಾಗಿ. ಇನ್ನೊಂದು ಸತಿ ಹೇಳ್ತೀನಿ. ಅಂತರ್ಕುಂಭಕಂ ಅಂದರೆ ನಾವು ಉಸಿರು ಪೂರ್ತಿ ಇಲ್ಲಿಂದ ಎಳ್ಕೊಂಡು, ನಾಭಿಯಿಂದ ಇಲ್ಲಿಂದ ಎಳ್ಕೊಂಡು ಅಲ್ಲಿಟ್ಕೊಳ್ಳೋದು ಒಂದು 5 ಕೌಂಟು. ಆಮೇಲೆ ನಿಧಾನವಾಗಿ ಬಿಡೋದು, ಅದು ಅಂತರ್ಕುಂಭಕಂ. ಬಾಹ್ಯ ಕುಂಭಕಂ ಅಂದರೆ ಏನು? ಪೂರ್ತಿ ಉಸಿರು ತಗೊಂಡು ಕಂಪ್ಲೀಟಾಗಿ ಎಂಟಿ ಮಾಡೋದು. ಎಂಟಿ ಮಾಡಿಬಿಟ್ರೆ ಅದು ಬಾಹ್ಯ ಕುಂಭಕಂ ಆಗುತ್ತೆ. ಈ 2 ಕುಂಭಕಂಗಳಲ್ಲಿ ಏನು ಯಾಕೆ ಎಲ್ಲಿ ಯೂಸ್ ಮಾಡ್ತಾರೆ? ನಾವು ಬಂಧಗಳು ಮಾಡ್ತೀವಿ, ಅಲ್ಲಿ ಯೂಸ್ ಆಗುತ್ತೆ. ಪ್ರಾಣಾಯಾಮ, ಕೆಲವು ಪ್ರಾಣಾಯಾಮಗಳಲ್ಲಿ ಅದನ್ನು ಅಲ್ಲಿನೂ ಯೂಸ್ ಆಗುತ್ತೆ. ಕುಂಭಕಂ ಅಂದರೆ ನೀವು ಕುಂಬಿಸೋದು. ನಾವು ತಗೊಳ್ತಾ ಇರ್ತೀವಿ, ಬಿಡ್ತೀವಿ. ಬಟ್ ಒನ್ಸ್ ಯು ಟೇಕ್ ದಿ ಬ್ರೀದಿಂಗ್, ಆ ಬ್ರೀದಿಂಗ್ ಒಳಗಡೆ ಇಟ್ಟರೆ ಏನಾಗಿರುತ್ತೆ, ಏನೂ ಇಲ್ಲ ಅಂದರೆ ಹೆಂಗಿರುತ್ತೆ ಈ ಬಾಡಿ, ಅನ್ನಮಯ ಕೋಶ. ನಾವು ಮಾಡೋದೇನೆ ಅದೇ. ಏನಾಗುತ್ತೆ ಈ ಶರೀರಕ್ಕೆ? ಯಾವಾಗ ನಾವು ಉಪವಾಸ ಇರ್ತೀವಲ್ಲ, ಉಪವಾಸ ಇದ್ದರೆ ಏನಾಗುತ್ತೆ ಹೇಳಿ? ಉಪವಾಸ ಇದ್ದರೆ ಎಲ್ಲ ಕ್ಲೀನಪ್ ಆಗುತ್ತೆ. ಯಾಕೆ ನಮ್ಮ ಹಿರಿಯರವರೆಲ್ಲ ಒಂದು ದಿವಸ ಉಪವಾಸ ಇರಿ,
ಅಮಾವಾಸ್ಯಕ್ಕೆ ಆಗಲಿ, ಆಮೇಲೆ ಎಷ್ಟೋ ಶನಿವಾರ ಒಂದು ಉಪವಾಸ ಇರಿ ಎಂದು ಯಾಕೆ ಹೇಳ್ತಾರಂದರೆ, ಒಂದು ಸತಿ ಬಾಡಿ ಉಪವಾಸ ಇದ್ದರೆ ಒಳಗಡೆ ಅಂಗಾಂಗಗಳೆಲ್ಲ ಕ್ಲೀನಪ್ ಸ್ಟಾರ್ಟ್ ಆಗುತ್ತೆ. ಅದು ನಾವು ಬಿಟ್ಟಿದ್ದೀವಿ. 3 ಹೊತ್ತು ತಿನ್ನಬೇಕು, 4 ಹೊತ್ತು ತಿನ್ನಬೇಕು. ರೋಗಗಳು ಬಂದೇ ಬರುತ್ತೆ. ನಾವು ಈ ಹೊಟ್ಟೆಗಾಗಲಿ, ಈ ಅಂಗಾಂಗ, ಈ ಲಿವರ್ಗಾಗಲಿ, ಈ ಪ್ಯಾನ್ಕ್ರಿಯಾಸ್ ಆಗಲಿ, ಈ ಕಿಡ್ನೀಸ್ಗಾಗಲಿ ಎಲ್ಲಿ ನಾವು ರೆಸ್ಟ್ ಕೊಡ್ತಾ ಇದ್ದೀವಿ? ಇಲ್ಲ. ಈ ಸ್ಟಮಕ್ ಆಗಲಿ, ಈ ಒಳಗಡೆ ಇರೋ ಇಂಟೆಸ್ಟೈನ್ಗಾಗಲಿ, ದೊಡ್ಡ ಇಂಟೆಸ್ಟೈನ್ ಕೋಲನ್ಗಾಗಲಿ ರೆಸ್ಟ್ ಕೊಡೋದೇ ಇಲ್ಲ ರೀ. ಅದಕ್ಕೆ ಈ ರೋಗಗಳೆಲ್ಲ ಬರ್ತಾ ಇರೋದು. ಈ ಪ್ರಾಣಾಯಾಮದಿಂದ ಈ ರೋಗಗಳು ಎಲ್ಲ ಹೆಂಗೆ ಹೋಗಬೇಕು ಅಂತ ನಾವು ಪ್ರಾಣಾಯಾಮ ಅಂತ ದೊಡ್ಡವರು ಹೇಳ್ಕೊಟ್ಟಿದ್ದಾರೆ, ನಮಗೆ ಯೋಗಿಗಳು ಹೇಳ್ಕೊಟ್ಟಿದ್ದಾರೆ. ಅದೇ ನಾವು ಮಾಡ್ತಾ ಇರೋದು. ಇವಾಗ ಇನ್ನೊಂದು ಪ್ರಾಣಾಯಾಮ ಮಾಡೋಣ.